ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಒಂದು ಸಹಾಯವಾಣಿ ಕೇಂದ್ರದೊಳಗ ಇನ್ನೊಂದು ಏನಾಗ್ಯದಪ್ಪ ಅಂದ್ರ 2024ರಾಗ ಈ ಸಹಾಯವಾಣಿ ಕೇಂದ್ರದ ಆಕಾಶ್ ಮ್ಯಾಮ್ ಪವರ್ ಏಜೆನ್ಸಿ ಅಂತ ಹೇಳಿ ಅವರಿಗೆ ಈ ಟೆಂಡರ್ ಕೊಟ್ಟಿರ್ತಾರ. ಆ ಟೆಂಡರ್ ಕೊಟ್ಟಿರ್ಸಕ್ಕಾಗ ಇವರು ಆಕಾಶ್ ಮ್ಯಾಮ್ ಪವರ್ ಅವರು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗೆ ಒಂದು ಪತ್ರ ಬರೀತಾರ. ಏನಪ್ಪಾ ಅಂದ್ರ ಯಾರು ಅಂಗವಿಕಲ ವ್ಯಕ್ತಿಗಳ ಅಲ್ಲ ಅವರನ್ನು ನಾವು ಹಿಂದೆ ಪಡೆದೀವಿ ಅಂತೇಳಿ 10/7/2024ರಾಗ ಲೆಟರ್ ಕೊಟ್ರ. ಬಟ್ ಅವ್ರು ಯಾರ್ಯಾರಪ್ಪ ಅಂದ್ರ ಶ್ರೀಮತಿ ರಾಧಿಕಾ ಸಿಂಧೆ ಕಂಪ್ಯೂಟರ್ ಆಪರೇಟರ್, ಶ್ರೀಮತಿ ಭಾಗ್ಯಶ್ರೀ ಹಲಸಂಗಿ ಗ್ರೂಪ್ ಡಿ ಹಾಗೂ ಕುಮಾರಿ ಗೌರಮ್ಮ ವಡ್ಡರ್ ಗ್ರೂಪ್ ಡಿ, ಇವರೆಲ್ಲರೂ ಸಾಮಾನ್ಯ ವ್ಯಕ್ತಿಗಳು ಅಲ್ಲದಿರೋದ್ರಿಂದ ಇವರು ನಾವು ಹಿಂದೆ ಪಡೆದುಕೊಂಡಿವಿ ಅಂತೇಳಿ ಲೆಟರ್ ಕೊಡ್ತಾರ. ಆದ್ರೆ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಇನ್ನೂವರೆಗೂ 2024ರಿಂದ ಇಲ್ಲಿವರೆಗೂ ಇವ್ರನ್ನೇ ಮುಂದುವರೆದಿದಾರ. ಸೊ ಹಾಗಾಗಿ ಇಷ್ಟೆಲ್ಲಾ ಸರ್ಕಾರ ಆದೇಶಗಳು ಇದ್ರೂ ನಮ್ಮ ಅಂಗವಿಕಲ ರಕ್ಷಣೆ ಮಾಡಬೇಕಾದಂತ ನಮ್ಮ ಜಿಲ್ಲೆಯ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಅಂಗವಿಕಲರಿಗೆ ಇವತ್ತು ಭ್ರಷ್ಟರಾಗಿ ಭಕ್ಷಕರಾಗಿ ಹೊರಹೊಮ್ಮಿದಾರ. ಇಷ್ಟೆಲ್ಲ ನಾವು ಅವ್ರಿಗೆ ನಾವು ಸುಮಾರು ಎಷ್ಟಪ್ಪ ಅಂದ್ರ 2 ವರ್ಷದಿಂದ ಮನವಿ ಪತ್ರಗಳು ಕೊಟ್ಟಿದೀವಿ. ಇಷ್ಟಿದಾವ್ ನಮ್ಮ ಕಡೆ. ಇಲ್ಲಿವರೆಗೇನು ಯಾವುದೇ ರೀತಿ ನಾವು ನಮ್ಗ ಮನವಿ ಪತ್ರಕ್ಕೆ ಅವರು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಈಗ ಸರ್ಕಾರ ಆದೇಶ ಮಾಡಿದೆ ಏನಪ್ಪಾ ಅಂದ್ರ ಯಾವುದೇ ಒಂದು ಸಾರ್ವಜನಿಕರ ಮನವಿ ಪತ್ರಗಳನ್ನು 7 ದಿನ 14 ದಿನದೊಳಗ ವಿಲೇವಾರಿ ಮಾಡಿ ಅದನ್ನ ಒಂದು ತಂತ್ರಾಂಶ ಒಳಗ ಅಳವಡಿಸ್ಬೇಕತ್ತೆ. ಇಷ್ಟೆಲ್ಲ ಇದ್ರೂ ನಮ್ಮ ಇಷ್ಟೆಲ್ಲ ಪತ್ರಗಳನ್ನು ಹೋರಾಟ ಮಾಡಿದ್ರಿ, ಅದನ್ನ ಸರಿಪಡಿಸ್ರಿ, ಅಂಗವಿಕಲರಿಗೆ ನ್ಯಾಯ ಕೊಡ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಾಯ್ತು, ಮತ್ತು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಗೂ ಕೊಟ್ಟಾಯ್ತು. ಹೀಗಾದ್ರೂ ನಮ್ಗೆ ಇನ್ನೂ ತರ ಯಾವುದೇ ರೀತಿ ನಮ್ಗ ನ್ಯಾಯ ಸಿಗ್ತಾಯಿಲ್ಲ. ಹೀಗಾಗಿ ನಾವು ಬರುವಂತ ಮುಂದಿನ ದಿನದಲ್ಲಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಬೇಕಂತ ಮಾಡಿದೀವಿ. ಸೊ ಇಷ್ಟವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಅವ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿವಿ. ಡಿಸೆಂಬರ್ 9ನೇ ತಾರೀಕು ಕೊಟ್ಟ. ಅವರು ಕೂಡ ನಮ್ಗೆ ಇಲ್ಲಿ ತರ ಸುಮಾರು 4 ತಿಂಗಳ ಗಚ್ಚ ಬಂದ್ರೂ ಇಲ್ಲಿ ತರ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹೋಗಿ ಕೇಳೋಣ, ಅವ್ರಿಗೆ ಕಳಿಸಿವಿ ಇವ್ರಿಗೆ ಕಳಿಸಿವಿ ಇದೇ ಹೇಳ್ತದೆ. ಹೀಗಾದ್ರೆ ಮತ್ತ ನಾವು ಅಂಗವಿಕಲರು ಮತ್ತು ಸಾಮಾನ್ಯ ಜನರು ನಾವು ನ್ಯಾಯ ಕೇಳ್ಬೇಕಂದ್ರೆ ಮೇಲಾಧಿಕಾರಿಗಳಿಗೆ ಕೇಳ್ಬೇಕಾಗ್ತದ. ಮೇಲಾಧಿಕಾರಿಗಳು ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಅಂಗವಿಕಲರಿಗೆ ಮತ್ತು ಸಾಮಾನ್ಯ ಜನರು ಇನ್ನು ಯಾರಿಗೆ ಕೇಳುವಂತ ಒಂದು ಸಮಸ್ಯೆ ಉದ್ಭವ ಆಗಿಬಿಟ್ಟದ. ಸೊ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಪತ್ರಿಕಾ ಮುಖಾಂತರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಕೂಡಲೇ ಏನು ನಮ್ಮ ಮನವಿ ಪತ್ರಗಳನ್ನು ಮರುಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಇವತ್ತಿನ ದಿವಸವರೆಗೆ ಒತ್ತಾಯ ಮಾಡುತ್ತೆ. ಮಲ್ಲಿಕಾರ್ಜುನ ಉಬ್ರಾಣಿ ಪಂಚಾಯತಿಯಲ್ಲಿ 5% ಅನುದಾನ ಹಂಚ್ಕೊಟ್ಟು ಮೀಸಲು ಇಡ್ಬೇಕಂತ ನಾವು ಸುಮಾರು ಮಾಹಿತಿ ಹಾಕ್ತೇವೆ. ಒಬ್ಬ ಪಂಚಾಯತಿಯವರು ಕೂಡ ಇಟ್ಟಿಲ್ಲ 5% ಅನುದಾನ. ಯಾಕಪ್ಪ ಅಂತ ಅವ್ರು ಕೇಳಿದ್ರ ಏನ್ ಮಾಡಿದ್ರಿ, ಆ ರೋಡಿಗೆ ಹಾಕಿದೆವು, ಗುಡಿಗೆ ಹಾಕಿದೆವು, ಗುಂಡರಿಗೆ ಹಾಕಿದೆವು. ಇದನ್ನ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಡ್ಬಂದ್ರು ಕೂಡ ಅವರು ಕೂಡ ಒಂದು ಹಾರಿಕೆ ಉತ್ತರ ಕೊಡ್ತಾರೆ. ಬಟ್ ಅದಕ್ಕೆ 2016 ಒಳಗೆ ಒಂದು ನಾವು ಆಕ್ಟ್ ಬರ್ತು. ಏನಪ್ಪಾ 2016ರಲ್ಲಿ ನಾವು ಒಂದು ಆಕ್ಟ್ ಮಾಡ್ಯವು. ಈಗ ಮನೆ ನೀವು ನೋಡ್ರಿ, ಅದಕ್ಕೋಸ್ಕರ ಒಂದು 5% ಕೊಡಲ್ಲ. ಏನಪ್ಪಾ ಅದು ಆಕ್ಟ್ ಹೇಳ್ತಪ್ಪ ಅಂದ್ರ ನಮ್ಗ ಅಡಚಣೆವಾದ ವಾತಾವರಣವನ್ನು ನಿರ್ಮಾಣ ಮಾಡ್ಬೇಕು ಒಟ್ಟಿನಲ್ಲಿ ನಮ್ಗೆ ತಿರುಗಾಡುವಾಗ. ಒಂದೇದು. ಎರಡನೇದು, ನಮ್ಮ ವಿಕಲಚೇತನ ಎತ್ತಿಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರ ಒಂದ್ ವೇಳೆ ಅದನ್ನ ಮಾತಾಡಿದ್ರ ಅವರು ಅಟ್ರಾಸಿಟಿ, ನಾನ್ ಬೇಲೇಬಲ್ ವಾರಂಟಿ ಆ ರೀತಿಯಲ್ಲಿ ಒಂದು ಅದು ಆಕ್ಟ್ ಅದ. ಯಾಕಂದ್ರೆ 2016 ಆಕ್ಟ್ ನಾವು ಇದು ತಂದಿದ್ದು. ಇದು ತರಬೇಕಾದ್ರೆ ಸುಮಾರು 10 ವರ್ಷ ನಾವು ಸತತವಾಗಿ ಹೋರಾಟ ಮಾಡಿ ಈ ಒಂದು ಆಕ್ಟ್ ತಂದ್ವಿ. ಬಟ್ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ತನಕ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ, ಅದ್ರಲ್ಲಿ ಏನ್ ಹೇಳ್ತಪ್ಪ ಅಂದ್ರ ಜಡ್ಜ್ಗಳಿಗೆ ಸುಮ್ಮನೆ ಇದು ಅಂಗವಿಕಲರ ಬಗ್ಗೆ, ಯಾಕಂದ್ರ ಅದನ್ನು ಅಂಗವಿಕಲತೆ ಬರುವಂತ ಹಂತನ್ನು ಕೂಡ ಗಮನಿಸಬೇಕು. ಮತ್ತು ಇನ್ನೊಂದು, ವಿಶೇಷವಾದ ಕೋರ್ಟ್ಗಳ ಸುಮ್ಮನೆ ಅಂಗವಿಕಲರಿಗೆ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಈಗ ನೋಡ್ತೀರಿ ಪ್ರತಿ ಒಂದು ಕಡೆ ಈಗ ಏನು ಮ್ಯಾಗ್ ಇರ್ತಾವ, ಮ್ಯಾಗ್ ಇದ್ದಕ್ಕಾರ ನಮ್ಗ ಎಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಸಂಬಂಧ ಅದು ಕೋರ್ಟ್ ಏನ್ ಹೇಳ್ತಪ್ಪ ಅಂದ್ರ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆ ಇದ್ರು, ಕೋರ್ಟ್ ನಲ್ಲಿ ಕೇಸ್ ಇದ್ರು, ಆ ಕೋರ್ಟ್ ಏನ್ ಮಾಡ್ಬೇಕು, ನೀವು ವಿಶೇಷವಾಗಿ ಅದನ್ನು ಕೆಳಗಡೆ ಶಿಫ್ಟ್ ಮಾಡ್ಬೇಕು. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ಈ ನಮ್ಮ ಕಾನೂನು ಪ್ರಾಧಿಕಾರ ಒಂದು ನೇಮಕ ಮಾಡಿದ್ರು. ಅಲ್ಲಿ ಅಂಗವಿಕಲರ ಇರುವಂತ ಕೇಸ್ಗಳು
ಸ್ವತಃ ಕಾನೂನು ಪ್ರಾಧಿಕಾರ ಏನ್ ಮಾಡ್ತದ ಅದನ್ನ ನಿರ್ವಹಿಸ್ತದ. ಆಲ್ರೆಡಿ ಅವ್ರಿಗೆ ನಾವು ಈ ವಿಷಯದ ಒಂದ್ ಸ್ವಲ್ಪ ಅವ್ರಿಗೆ ಭೇಟಿ ಆಗಿದ್ದೀವಿ. ಈ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಸುಮಾರು 45ರಿಂದ 60 ಇಲಾಖೆ ಎಲ್ಲೇ ಅವ ಅಂಗವಿಕಲರಿಗೆ ನೋಡ್ರಿ. ಹೋದ್ ಸರ್ತಿ ಕೃಷಿ ತೋಟಗಾರಿಕೆ ಇಲಾಖೆಗೆ 1,65,00,000 ರೂಪಾಯಿ ವಾಪಸ್ ಹೋಗ್ಬಿಡ್ತು. ಯಾಕ? ಅಂಗವಿಕಲರು ಇಲ್ಲತ್ತೇಳಿ. ಅಂಗವಿಕಲರು ಇಲ್ಲ ಬಿಜಾಪುರದಾಗ. ಇಷ್ಟು ಜನ ಬಿಜಾಪುರದಾಗ ನಾವ್ ಏನಿಲ್ಲಪ್ಪ ಅಂದ್ರ ಬಿಜಾಪುರ ಸಿಟಿ ಒಳಗ 3,000 ಜನ ಅಂಗವಿಕಲರು ಇದೀವಿ ನಾವು ಬಿಜಾಪುರ ಸಿಟಿ ಒಳಗ. ಯಾಕಂದ್ರೆ ನಾವು ಬಿಜಾಪುರ ತಾಲೂಕು ಹೇಳಿದಪ್ಪ ಅಂದ್ರೆ ಸುಮಾರು 15ರಿಂದ 20,000 ಅಂಗವಿಕಲರು ಇದಾರ ನೋಡ್ರಿ. ಈಗ ಫಸ್ಟ್ ಏನ್ ಮಾಡಿದ್ರು, ಏನು 7 ತರ ಅಂಗವಿಕಲ ಇತ್ತು. ಈ ನಮ್ಮ ಮೋದಿ ಸರ್ಕಾರ ಬಂದಾಗ ಏನ್ ಮಾಡಿದ್ರು, ದಿವ್ಯಾಂಜನ ಅಂತೇಳಿ 21 ರೀತಿಯನ್ನ ಅಂಗವಿಕಲತೆಯನ್ನು ತಂದು ಕೊಟ್ರವ್ರು. ಏನು 7 ರೀತಿಯಲ್ಲಿ ಇದ್ದಂತ ಅಂಗವಿಕಲರಿಗೆ 1,400 ರೂಪಾಯಿದಾಗ ಬದುಕೋದು ಕಷ್ಟ ಆಗ್ಲಿಕತ್ತಲ್ಲ. ಅಂತ ಟೈಮ್ದಾಗ 21 ರೀತಿಯಲ್ಲಿ ಅಂಗವಿಕಲತೆ ತಂದು ಅವರಿಗೆ ದಿವ್ಯಾಂಜನ ಅಂತ ಹೆಸರು ಕೊಟ್ರು. ನೋಡ್ರಿ ಸ್ನೇಹಿತರೆ, ಆ 21 ರೀತಿಯಲ್ಲಿ ಅಂಗವಿಕಲರಿಗೆ ಇನ್ನ ತನಕ ಕೂಡ ಇರುವಂತ ಬಜೆಟ್ ನಲ್ಲಿ ಅವರು ಸರ್ಕಾರ ಏನು ನಮ್ಮ ಭಾರತ ಸರ್ಕಾರ 300 ರೂಪಾಯಿ ಮಾತ್ರ ಕೊಡ್ತದ. ಏನು ಇಂದಿರಾ ಗಾಂಧಿ ಪೆನ್ಷನ್ ಮಾಡಿದಾಗ 300 ರೂಪಾಯಿ ಮಾತ್ರ ನಾವು ಬದುಕಬೇಕು. ಬಟ್ ತಮ್ಮಗಿರುವಂತ ಸಂಬಳವನ್ನು ರಾತ್ರೋರಾತ್ರಿ ಏನ್ ಮಾಡ್ತಾರ ಅವರು, ದ್ವಿಗುಣ ಮಾಡ್ತಾರ. ಇದನ್ನೇ ನಮ್ಮ ಒಂದು ಒಕ್ಕೂಟ ಈಗ ಆಲ್ರೆಡಿ ರಾಜಸ್ಥಾನದಾಗ ಹೋರಾಟ ಮಾಡಿದಾಗ ಅಲ್ಲಿ ಸರ್ಕಾರ ಏನ್ ಮಾಡ್ತು, ಒಂದು ಆಕ್ಟ್ ತಂದ್ಬಿಡ್ತು. ಇನ್ ಮ್ಯಾಗ ತುಟ್ಟಿ ಭತ್ತೆಗೋಸ್ಕರ ನೀವು ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿ ಸಾರ್ತಿನೂ ತುಟ್ಟಿ ಭತ್ತೆ ಯಾವ ರೀತಿ ಹೆಚ್ಚಿಗೆ ಆಗ್ತದ, ಅಂಗವಿಕಲರ ಪೆನ್ಷನ್ ಇವತ್ತು ದಿವಸ ಅಲ್ಲಿ ಪೆನ್ಷನ್ 5ರಿಂದ 6,000 ರೂಪಾಯಿ ಅಂಗವಿಕಲರ ಪೆನ್ಷನ್ ತಗೋತಾರ. ಮತ್ತೆ ಇನ್ನೂ ಒಂದು ಸ್ನೇಹಿತರೆ, ಅಲ್ಲಿ ಇರುವಂತ ಸರ್ಕಾರ ಏನ್ ಮಾಡಿದ್ರೆ ಒಂದು ಆಕ್ಟ್ ಮಾಡ್ಬಿಡ್ತದ ಅವ್ರಿಗೆ. ಪ್ರತಿಯೊಂದು ಕೂಡ ತುಟ್ಟಿ ಭತ್ತೆ ಯಾವ ರೀತಿ ಆಗ್ತದೆ ಆ ರೀತಿ ಅವರಿಗೆ ಕೊಡ್ಬೇಕಂತೇಳಿ. ಬಟ್ ನಮ್ಮ ಇಲ್ಲಿರುವಂತ ಜಿಲ್ಲಾ ಅಧಿಕಾರಿಗಳು, ನಮ್ಮ ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಈ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ನಮ್ಮ DH ಇವ್ರು ಎಲ್ಲರೂ ಸೇರಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಅಂಗವಿಕಲ ಹೆಸರಿನ ಮ್ಯಾಗ ಬರುವಂತ ಎಲ್ಲಾ ಅಮೌಂಟ್ಗಳು ಕೂಡ ಅಧಿಕಾರಿಗಳು ಶಾಮೀಲಾಗಿ ತಿಂದು ಹಾಕ್ಲಿಕತ್ತಾರ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಈ ಭ್ರಷ್ಟಾಚಾರ ತಾಂಡ. ಅದಕ್ಕೆ ನಿಮ್ಗ ಪ್ರತಿಯೊಂದು ಕೂಡ ನಾವು ಎವಿಡೆನ್ಸ್ ಪ್ರೂಫ್ ಕೊಡ್ಬೇಕಂತ ಇವತ್ತು ದಿವಸ ನಿಮ್ಗ ಕರೆಸ್ತಾ ಇದ್ದೀವಿ. ಅದಕ್ಕಾಗಿ ನಿಮಗೆ ನಮಗ ಬಿಜಾಪುರ ಜಿಲ್ಲೆಯಲ್ಲಿ ನೀವು ನೋಡ್ರಿ 2009ರಾಗ ಸುಮಾರು 40 ದಿವಸ ಹೋರಾಟ ಮಾಡ್ಬೇಕಾರೆ 2 ದಿವಸ ಹೋಗಿ ಹಾಕ್ಬೇಕಾರೆ ನಾವು ಅಂದಿಲ್ಲ. ಬಟ್ ನಾವು ಸತತ ನಮ್ಮ ಬೇಡಿಕೆ ನ್ಯಾಯಯುತ ಆಗಿತ್ತು. ಬರುವಂತ ದಿನಮಾನದಲ್ಲಿ ಜಿಲ್ಲಾ ಆಡಳಿತ ಅದನ್ನ ನೋಡ್ಬೇಕಂತ ಇಷ್ಟಪಡ್ಲಕತ್ತ ಅಂದ್ರ ಬರುವಂತ ದಿನದಲ್ಲಿ ನಾವು 2009 ಏನು ಹೋರಾಟ ಮಾಡಿದ್ವಿ ಅದನ್ನ ನೆನಪು ಮಾಡಿ ಬರುವಂತ ದಿನದಲ್ಲಿ ನಾವು DC ಆಫೀಸ್ ಮುಂದೆ ಇದಕ್ಕೋಸ್ಕರ ಕಾನೂನು ಕ್ರಮ ತಗೋಬೇಕು. ಆ ತಕ್ಕ ಆಫೀಸರ್ಗಳಿಗೆ ಏನಪ್ಪಾ ಅಂದ್ರೆ ಅವರು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ನಮ್ಮ ಮಾತು ಮುಗಿಸ್ತಾ ಇದೀವಿ. ಧನ್ಯವಾದಗಳು. ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟರು ಕೂಡ ಈ ಒಂದು ಹಗರಣದ ಬಗ್ಗೆ ಅವ್ರು ಇನ್ನೂ ತನಕ ಯಾವುದು ಕೂಡ ಅವರು ತಮ್ಮ ಗಮನಕ್ಕೆ ತಗೊಂಡಿಲ್ಲ. ಮತ್ತ ಕೆಲಸ ಮಾಡಿ ಯಾಕಪ್ಪ ಇದು ನಾವು ಹೇಳ್ತಾ ಇದ್ವಿ ಅಂದ್ರ ಮೇಲ್ನೋಟ ಹೇಳ್ತೀನಿ ನೋಡ್ರಿ. ಈ ಅಂಧ ಮಕ್ಕಳ ಶಾಲೆಯಲ್ಲಿ ಶ್ರೀಮತಿ S.Y. ಸಾತ್ಯಾಳಿ ಅವರು ಕಾರ್ಯನಿರ್ವಹಿಸುತ್ತಿದ್ದು ಅವ್ರು ಏನ್ ಮಾಡ್ತಾರೆ 2020ರಾಗ ಮರಣ ಅಂತಾರ. ಅವರು ತೀರ್ಕೊಂಡ ನಂತರ ಏನ್ ಮಾಡ್ತಾರ್ರಿ, ಅವ್ರ ಹೆಸರಲ್ಲೇ ಏನ್ ಮಾಡ್ತಾರ ಇವರು 1,10,10,38 ರೂಪಾಯಿ ಅವ್ರ ಪೇಮೆಂಟ್ ಉಳಿದಿರ್ತದ. ಆ ಪೇಮೆಂಟ್ ಏನ್ ಮಾಡ್ತಾರ ಇವರು ತೆಗಿಬೇಕ ಅನ್ನೋ ತೆಗಿತಾರ. ಅದು ಫಸ್ಟ್ನೇ ಸರ್ತಿ ಏನಾಗ್ತದ, ಅದು ಫೇಲ್ ಆಗ್ಬಿಡ್ತದ. ಹಾಗಾಗಿ ಮೊದ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬಟ್ ಈಗ ಬಂದಂತ ಅಧಿಕಾರಿಗಳು ಏನಂತಾರ, ಈಗ ಕೆಂಪಲಿಂಗಣ್ಣ ಅವ್ರ ಈಗ ಬಂದಿದಾರ, ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಹಣವನ್ನು ಯಾವ ರೀತಿ ತೆಗಿಬೇಕಪ್ಪ, ಈ ಒಂದು ಹಣ 1,10,000 ರೂಪಾಯಿ ಉಳಿದುವಂತ ಹಣ ಅದ. ಈಗ ಅವರು ಸಾಧ್ಯ ಅವರು ತೀರಿ ಹೋಗ್ಯಾರ. ಬಟ್ ತೆಗಿಬೇಕು ಹೆಂಗಪ್ಪ ಅಂದ್ರೆ ಅವ್ರ ಜೊತೆಲಿ ಇವ್ರು ಶಾಮೀಲಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ಆ ತೀರ್ಕೊಂಡು ಹೋದಂತವ್ರದ್ದು ಹೆಸರ ಮತ್ತು ಅವರ ತಂದೆ ಬ್ಯಾಂಕ್ ಪಾಸ್ಬುಕ್ ನೋಡ್ರಿ ಯಾವ ರೀತಿ ಅವರು ಹಗರಣ ಮಾಡ್ತಾರಪ್ಪ ಅಂದ್ರ ತೀರ್ಕೊಂಡು ಹೋದವ್ರದು ಏನು ಹೆಸರ ಮತ್ತ ಅವ್ರ ತಂದೆದು ಅಕೌಂಟ್ ನಂಬರ್ ಈ ರೀತಿಯಲ್ಲಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಹಣವನ್ನ ಏನ್ ಮಾಡ್ತಾರೆ 1,10,000 ರೂಪಾಯಿ ಅಕೌಂಟಿನ ಹಣ ತೆಗಿತಾರ. ತೆಗೆದ ಬಳಿಕ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ನಮಗ ಈಗ ನಿಮ್ಗೆಲ್ಲ ಗೊತ್ತಿರ್ಬೇಕಾದ್ರ ಒಂದು ವ್ಯಕ್ತಿ ತೀರಿ ಹೋದ ನಂತರ ಒಂದು ಉತ್ತರಜೀವಿ ಬೇಕು. ಯಾಕಂದ್ರೆ ಅದಕ್ಕೆ ಯಾರು ವಾರಸ್ಬೇಕು, ಯಾರು ವಾರಸ್ ಇರಂಗಿಲ್ಲ ಅವ್ರಿಗೆ. ಯಾಕಂದ್ರ ಅವ್ರಿಗೆ ಲಗ್ನ ಆಗಿಲ್ಲ, ಅವರ ತಂದೆಯವರು ಇದಾರ ಅಂತೇಳಿ ಆ ತಂದೆಗೆ ಕೊಡ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರ, ಅವ್ರದ್ದು ಪೇಮೆಂಟ್ ತೆಗಿಬೇಕಂತ ಉದ್ದೇಶ ಇಬ್ರು ಶಾಮೀಲಾಗಿ ಅವ್ರ ಪೇಮೆಂಟ್ ತೆಗಿತಾರ. ಪೇಮೆಂಟ್ ಹೆಂಗ್ ತೆಗಿತಾರ ನೋಡ್ರಿ ಸ್ನೇಹಿತರೆ, ಇಲ್ಲಿ ಅವರು 2 ತಿಂಗಳು ಆಗಿರ್ತದ ನೋಡ್ರಿ. ಸತ್ತವ್ರು ಆಲ್ರೆಡಿ 2 ತಿಂಗಳು ಆಗ್ಬಿಟ್ಟಿರ್ತದ. ಆ ಸತ್ತವ್ರ ಹೆಸರಲ್ಲಿ ಕೂಡ ಇವರು ಪೇಮೆಂಟ್ ತೆಗೆದಕ್ಕೆ ಏನ್ ಮಾಡ್ತಾರ, ಹಂಚ್ಕೊಳ್ತಾರ ಎಲ್ಲಾರ ಅಧಿಕಾರಿಗಳು. ಈ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಹಗರಣಗಳು ಇದನ್ನ ನಾವು ಬಯಲಿಗೆ ಹೇಳ್ದಾಕಾರ ಏನ್ ಮಾಡ್ತಾರಪ್ಪ ಅಂದ್ರ ಆ ತಂದೆಗೆ ಹೇಳ್ತಾರ ನೋಡ್ರಿ ಅದನ್ನ ತೀರಿ ಹೊಡೆದ ಬಳಿಕ 2 ತಿಂಗಳು ತೆಗದಾರಲ್ರಿ. ಇದನ್ನ ನಾವು
ಜಿಲ್ಲಾಧಿಕಾರಿ ಮೂಲಕ ಬೈಲಿಗೆ ತಂದಾಕರ ಆ ಟೈಮ್ನಾಗ ಏನ್ ಮಾಡ್ತಾರ ಅವ್ರ ತಂದೆ ಕಡೆ ಬಾಂಡ್ ಇಸ್ಕೊತಾರ. ಅವರು ಕರ್ನಾಟಕ ರಾಜ್ಯ ಅಂಕುರ ಪಾಲಕ ಒಕ್ಕೂಟದವರು ಇದನ್ನ ಇದು ಮಾಡ್ತಾ ಇದಾರ, ಅದಕ್ಕೆ ನಮಗ್ ಒಂದೇನ್ರ ಸೆಕ್ಯೂರಿಟಿ ತಂದು ಕೊಡ್ರಿ ಅಂದಾಗ ನಂತರದ ದಿನದಲ್ಲಿ ಬಾಂಡ್ ಇಸ್ಕೊತಾರ. ಬಾಂಡ್ ಇಸ್ಕೊಂಡು ನಮ್ಮ ಮಾನ್ಯ ಎಡಿಸಿ ಅವ್ರು ಏನ್ ಮಾಡ್ತಾರ, ಅದು ಒಂದೇನೋ ಆಕ್ಟ್ ಅದು ಇದು ಇರ್ತೇಳಿ ನಮಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅದು ಇದು ನಾವ ಹೇಳೋದ್ ಬೇಡ, ನಾವೇನ್ ಮಾಡ್ತೀವಿ ಅದು ಆಪ್ಷನ್ಸ್ ಅದ. ತೀರಿಕೊಂಡ ನಂತರ ಅವರು ಪೇಮೆಂಟ್ ತೆಗೆಯೋದು ಅದು ಸರ್ಕಾರದಲ್ಲಿ ಎಲ್ಲಿ ಇಲ್ಲ ಇದ್ದು. ಒಂದ್ ವೇಳೆ ನೋಡ್ರಿ ನಿಮ್ಗ ಏನೋ ಅವ್ರಿಗೆ ಬೇಕಾಗಿತ್ತಪ್ಪ ಅಂದ್ರೆ ನೀವು ಅವ್ರ ಜೀವಂತದಾಗ ಕೆಲಸ ಮಾಡಿದ್ರು ಅದು ಅವ್ರ ತಂದೆಗೆ ಸೇರ್ಬೇಕಾಗಿತ್ತಪ್ಪ ಅಂದ್ರೂ ಕೂಡ ಹುಟ್ಟು ಜೀವಿ ಹಚ್ಚಲಾದ್ರೆ ನೀವು ತೆಗಿಲಿಕತ್ತೀರಿ. ಬಟ್ ಹುಟ್ಟು ಜೀವಿ ಹಚ್ಚಿ ತೆಗಿಬೇಕಂತೇಳಿ ರೂಲ್ಸ್ ಹೇಳ್ತದ. ಆದ್ರೂ ಕೂಡ ನಾವೇನ್ ಮಾಡಿ ಸರಿಯಪ್ಪ ಅಂತ ಅದ್ ಬಿಟ್ರು ಕೂಡ ಎಷ್ಟೊಂದು ಹಗರಣಪ್ಪ. ಆ ತೀರಿ ಹೋದವ್ರ ಪಗಾರ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಸಾಲೋದ್ಲಾಗ ಏನಪ್ಪಾ ಅಂದ್ರಾಗ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತ ನಮ್ಮ ಚವ್ಹಾಣ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಇವ್ರು ಎಲ್ಲರೂ ಕೂಡ ಶಾಮೀಲ್ ಆಗ್ಯಾರ. ಯಾಕಂದ್ರೆ ಇವ್ರು ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಲೆಟರ್ ನಿಮ್ಗ ಈಗ ಇದು ಸುಮಾರು ಒಂದು 1000 ರೂಪಾಯಿ ಜೆರಾಕ್ಸ್ ನಿಮ್ಗ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಮತ್ತ ಆ ತೀರಿ ಹೋದವ್ರದ್ದು ಮರಣ ಉತ್ತಾರಿ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಅವ್ರ ತಂದೆ ಅವ್ರದ್ದು ಅಕೌಂಟ್ ನಂಬರ್ ಈ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ಲಕತ್ತ ಹಗರಣ ಆಗ್ಲಕತ್ತ. ಇನ್ನೊಂದು ಈಗ ಆರೈಕೆದಾರರಿಗೆ 1000 ರೂಪಾಯಿ ಕೊಡ್ಬೇಕಂತ ಹೇಳಿ ಸರ್ಕಾರ ಏನ್ ಮಾಡಿದ ಆದೇಶ ಮಾಡ್ದ. ಏನ್ ಮಾಡ್ತಾರ್ರಿ ಅಲ್ಲಿ ನಮ್ಮ ಅಂಗವಿಕಲ ಕಲ್ಯಾಣ ಇಲಾಖೆ ಇರುವಂತ ಸಿಬ್ಬಂದಿಗಳು ಬೇಕಂತೇಳಿ ಅಕೌಂಟ್ ನಂಬರ್ ಏನ್ ಮಾಡೋದು ಬೇರೆ ಹಾಕ್ಬಿಡೋದು. ಅಕೌಂಟ್ ನಂಬರ್ ಹೆಸರು ಕರೆಕ್ಟ್ ಹಾಕೋದು, ಅಕೌಂಟ್ ನಂಬರ್ ಬೇರೆ ಹಾಕ್ಬಿಡೋದು. ಯಾಕಂದ್ರ ಅಕೌಂಟ್ ನಂಬರ್ ಬೇರೆ ಹಾಕ್ಬೇಕಾರ ಏನಾಗ್ತದ್ರಿ ಅಮೌಂಟ್ ಫೇಲ್ ಆಗ್ಬಿಡ್ತದ. ಫೇಲ್ ಆದಕ್ಕಾರ ಏನ್ ಮಾಡ್ತಾರ ಅವ್ರ ಸಿಬ್ಬಂದಿ ಏನಿರ್ತಾರಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ಹೆಸರಲ್ಲಿ ನಮ್ಮ ಅಕೌಂಟ್ ನಂಬರ್ ಹಾಕೋದು. ಅದು ಏನಪ್ಪಾ ಅಂದ್ರ ಪೇಮೆಂಟ್ ಈ ಆರೈಕೆದಾರಿಗೆ ಬರುವಂತ 1000 ರೂಪಾಯಿ ಕೂಡ ಏನ್ ಮಾಡೋದು. ಈಗ ಸದ್ಯಕ್ಕೆ ನಾವು ಈಗ ಇಷ್ಟು ಸಿಕ್ಕವ ನಿಮ್ಗೆ ಇನ್ನೂ ಕೂಡ ಈಗ ಬೇಕಾದಪ್ಪ ಅಂದ್ರ ಅವ್ರ ಹೆಸರಿನಲ್ಲಿ ಇರುವಂತ ಎಲ್ಲಾ ಅಕೌಂಟ್ಗಳು ಕೂಡ ಏನ್ ಮಾಡಿದ್ರೆ ಈ 1000 ರೂಪಾಯಿ ಆರೈಕೆದಾರರಿಗೆ ಸರ್ಕಾರ ಕೊಡುವಂತ 1000 ರೂಪಾಯಿ. ಯಾಕಂದ್ರ ಒಂದು ಸಿವಿಯರ್ ಆಗಿರುವಂತ ಅಂಗವಿಕಲನಿಗೆ ಯಾಕಂದ್ರೆ ಅವನಿಗೆ ಹೇಳಕ್ಕಾಗಲ್ಲ ಕುಂಡ್ರಕ್ಕಾಗಲ್ಲ ಅವ್ನ ವ್ಯವಸ್ಥೆ ಮಾಡ್ಬೇಕಾದ್ರೆ ಅವ್ರ ತಾಯಿ ಮಾಡ್ಬೇಕು ಅಥವಾ ಯಾರು ಅವ್ರ ಸಂಬಂಧಿಕರು ಮಾಡ್ಬೇಕಂತೇಳಿ ಈ ರೀತಿಯಲ್ಲಿ ಇದ್ದಾಕಾರ ಸರ್ಕಾರ ಏನ್ ಮಾಡ್ತದ ಅವ್ರಿಗೋಸ್ಕರತೆ 1000 ರೂಪಾಯಿ ಯಾರು ಆರೈಕೆ ಮಾಡ್ತಾರಂತ ಕೊಡಾಕರ ಅದನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ತಮ್ಮ ತಂದೆ ಹೆಸರಲ್ಲೇ ತಮ್ಮ ತಾಯಿ ಹೆಸರಲ್ಲೇ ಅಣ್ಣನ ಹೆಸರಲ್ಲೇ ಹಾಕೊಂಡು ಅಕೌಂಟ್ ಬೇಕತ್ಲೇನೆ ಫಸ್ಟಿಗೆ ಅಕೌಂಟ್ ನಂಬರ್ ರಾಂಗ್ ಹಾಕೋದು. ಆಮೇಲೆ ಅವರು ಇಲ್ಲಿ ನಮ್ದು ದಿನ ಜಮಾ ಆಗಿಲ್ಲ ಅಂತ ಅಂದಕಾರ ಆಮೇಲೆ ತರ್ರಿ ಅಂತ ಅಂದಕಾರ ಆಮೇಲೆ ಅವರು ತಮ್ಮ ಅಕೌಂಟ್ ನಂಬರ್ ಹಾಕಿ ಈ ರೀತಿಯಲ್ಲಿ ತಮ್ಮ ರೊಕ್ಕ ಏನ್ ಮಾಡ್ಬೋದು ವಿಡ್ರಾ ಮಾಡ್ಬೋದು. ಇದೇ ರೀತಿಯಲ್ಲಿ ಸುಮಾರು 1 ವರ್ಷದಿಂದ ಪ್ರತಿಯೊಂದು ನಮ್ಮ ಅಂಗವಿಕಲರದ ಏನ್ ಬರ್ತಿರ್ತಾವ ಸವಲತ್ತುಗಳು ಅವರು ಮಿಷನ್ ಆಯ್ತು ಈ ಶ್ರವಣ ಸಾಧಕ ಯಂತ್ರ ಆಯ್ತು ಪ್ರತಿಯೊಂದು ಕೂಡ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ರೀತಿ ಮಾಡಿ ನಮ್ಮ ಅಂಗವಿಕಲರಿರುವಂತ ಪೇರೆಂಟ್ಸ್ ಕೂಡ ಅವ್ರು ಏನ್ ಮಾಡ್ತಾರ ವಂಚನೆ ಮಾಡ್ತಾರ. ಇದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಯಾರಿಗೆ ಕೂಡ ನಾವು ಪ್ರತಿಯೊಂದು ಸಮೇತ ಎವಿಡೆನ್ಸ್ ಕೂಡ ಕೊಟ್ಟರು ಯಾವ ಅಧಿಕಾರಿ ಕೂಡ ಕೇಳಿಲ್ಲ. ಎಲ್ಲಾರು ಕೂಡ ಕುಂಭಕರ್ಣ ನಿದ್ದೆಯಲ್ಲಿ ಹೋಗಿದಾರ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಕಮಿಟಿಯವ್ರು ಸೇರಿ ಮಾಡಿದೆವು. ನಾವು ಈ ಒಂದು ಕೂಗ ನಾವು ಮುಡಿಸ್ಬೇಕಪ್ಪ ಅಂದ್ರ ನಮಗ್ ನ್ಯಾಯ ಸಿಗ್ಬೇಕಾದ್ರೆ ನಮಗ್ ಕೊನೆ ಮಾರ್ಗ ಏನು ಪತ್ರಿಕೆ ಮಾಧ್ಯಮ. ಯಾಕಂದ್ರ ನಮ್ಮ ಪತ್ರಿಕೆ ಮಾಧ್ಯಮಗ ನಮಗ್ ಬಹಳಷ್ಟು ಒಂದು ವಿಶ್ವಾಸ ಅದ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ ಈ ನಮ್ಮ ಕೂಗನ್ನು ನೀವು ಸರ್ಕಾರಕ್ಕೆ ಮುಟ್ಟಿಸ್ತಿರ್ತೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಧನ್ಯವಾದಗಳು.